ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಿ. ಇವತ್ತು ನಾನು ಎಲ್ಲ ತಾಯಂದಿರಿಗೆ ಆಗಿರೋ ಒಂದು ಟೆನ್ಷನ್ ಆಗಲಿ ಅಥವಾ ತಲೆನೋವಾಗಲಿ ಅದ್ರ ಬಗ್ಗೆನೇ ಒಂದು ವಿಚಾರ ಹೇಳುವ ಅಂತ ಹೇಳಿ. ಅದು ಯಾವುದಂದರೆ, ಎಲ್ಲ ತಾಯಿಗಳು ಇರೋದೊಂದೇ ತಲೆನೋವು ಏನಂದರೆ, ನನ್ನ ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ. ಸೊ ಎಷ್ಟೇ ಫೋರ್ಸೇಬಲಿ ನಾನು ಊಟ ಮಾಡಿಸಿದ್ರು ಕೂಡ 2-3 ತುತ್ತು ಮಾತ್ರ ಊಟ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಅಂತೂ ಊಟನೇ ಮಾಡೋದಿಲ್ಲ ನನ್ನ ಮಕ್ಕಳು. ಅದೇ ಒಂದು ತಲೆನೋವು. ಎಷ್ಟೇ ಗಂಟೆಗಟ್ಟಲೆ ಇದ್ದು, ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿ, ಎಷ್ಟೇ ಹೆಲ್ದಿಯಾಗಿದೆ ಫುಡ್ ಅಂತ ಹೇಳಿ ಊಟ ಮಾಡಿಸಿದ್ರು ಕೂಡ ಮಕ್ಕಳು ಊಟನೇ ಮಾಡೋದಿಲ್ಲ. ಸೊ ಇದಕ್ಕೋಸ್ಕರ ತುಂಬ ತಾಯಂದ್ರಿಗೆ ಬೇಜಾರಾಗೋ ವಿಷಯ ಅಂದರೆ ಇದೇ ಒಂದು ಅಂತ ಹೇಳಿ ನನಗನ್ಸಿದ ಮಟ್ಟಿಗೆ. ಯಾಕಂದರೆ ನಾನು ಕೂಡ ಒಬ್ಬಳು ತಾಯಿ. ಸೊ ಹಾಗಾಗಿ ಮಕ್ಕಳು ಸರಿ ಊಟ ಮಾಡದಿದ್ದರೆ ಬೇಜಾರಾಗೋದು ತಾಯಂದ್ರಿಗೆ ಜಾಸ್ತಿ ಅಂತ ಹೇಳಿ, ಹೊಟ್ಟೆ ತುಂಬ ಊಟ ಮಾಡೋದಿಲ್ಲ ಅಂತ ಅನ್ನೋದೊಂದು. ಸೊ ಇದ್ರ ಬಗ್ಗೆ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಫುಲ್ಲು ನೋಡಿ, ಕೊನೆವರೆಗೂ ನೋಡಿ. ಮತ್ತು ಇದರಲ್ಲಿ ಒಂದು 2-3 ಟಿಪ್ಸ್ ಕೂಡ ಹೇಳ್ತೇನೆ. ಮಕ್ಕಳಿಗೆ ಯಾವ ರೀತಿ ಹೇಳಿದರೆ ಅಥವಾ ಮಾಡಿದರೆ ಊಟ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು 2-3 ಟಿಪ್ಸ್ ಕೂಡ ಮಾಡ್ತೀನಿ. ಇದನ್ನು ನಾನು ನನ್ನ ಮಕ್ಕಳಿಗೂ ಕೂಡ ಅಳವಡಿಸ್ಕೊಂಡಿದ್ದೇನೆ. ಸೊ ಸ್ಟಾರ್ಟಿಂಗ್ ಅವರು ಕೂಡ ಊಟ ಮಾಡ್ತಾ ಇರಲಿಲ್ಲ. ತುಂಬ ಫೋರ್ಸಿಬಲಿ ಊಟ ಮಾಡಿಸ್ಬೇಕಾಗಿತ್ತು. ನನಗೂ ಸಾಕಾಗೋಗ್ತಾಯಿತ್ತು. ಇವರೇನು ಮಕ್ಕಳು ಹೊಟ್ಟೆ ತುಂಬ ಊಟನೇ ಮಾಡೋದಿಲ್ಲ, ಎಷ್ಟು ಫೋರ್ಸ್ ಮಾಡಿದ್ರು ಊಟ ಮಾಡೋದಿಲ್ಲಲ್ಲ ಅಂತೇಳಿ ನನಗೂ ಸಹ ಬೇಜಾರಾಗಿತ್ತು. ಸೊ ಆವಾಗ ನಾನು ಕೂಡ ಒಂದು ಡಾಕ್ಟ್ರನ್ನ 1-2 ಸಾರಿ ಕನ್ಸಲ್ಟೇಷನ್ ಕೂಡ ಮಾಡಿದ್ದೆ. ಅವರು ವೇಟು, ಹೈಟ್ ಮತ್ತು ಏಜು ಅದೆಲ್ಲ ನೋಡಿಬಿಟ್ಟು, ಹಾಂ ಸರಿ ಇದ್ದಾರೆ ವೇಟ್ ಎಲ್ಲ, ಅವರು ಪರವಾಗಿಲ್ಲ, ಅವನು ಹೆಲ್ದಿಯಾಗಿ ಇದ್ದಾನೆ, ಮತ್ತೇನಕ್ಕೆ ಅವನು ಸರಿಯಾಗಿ ಊಟ ಮಾಡ್ತಾನೆ ಇನ್ಮೇಲೆ ಅಂತ ಹೇಳಿ ಒಂದು ವಿಟಮಿನ್ ಸಿರಪ್ಪನ್ನು ಬರೆದು, ಸೊ ಅದಾದಮೇಲೆ ಕಳಿಸ್ಬಿಡೋರು. ಸೊ ಅದನ್ನು ಕೊಡ್ತಾಯಿದ್ದೆ. ಅದು ಖಾಲಿಯಾಗೋದು ಕೊಟ್ಟರೆ ಓಕೆ, ಅದು ಯೂಸ್ ಆಗ್ತಾಯಿತ್ತು. ಆದರೆ ಮತ್ತೆ ಅದೇ ರಾಮಾಯಣ, ಮಕ್ಕಳದು ಊಟನೇ ಮಾಡ್ತಾ ಇರಲಿಲ್ಲ. ಸೊ ನನಗೂ ಇದೇ ಒಂದು ವಿಷಯಕ್ಕೆ ತುಂಬ ಟೆನ್ಷನ್ ಆಗ್ತಿತ್ತು. ಮಕ್ಕಳು ಯಾಕೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಏನಾಗಿದೆ ಇವರಿಗೆ, ಎಷ್ಟು ಫೋರ್ಸ್ ಮಾಡಿದರೂ ಊಟ ಮಾಡೋದಿಲ್ಲಲ್ಲ ಅಂಥೇಳಿ ತುಂಬ ಬೇಜಾರಾಗ್ತಾಯಿತ್ತು. ಸೊ ನಾನು ನನ್ನ ಮಕ್ಕಳಿಗೆ ಒಂದು 3 ಟಿಪ್ಸ್ನ ಮಾತ್ರ ಅಳವಡಿಸ್ಕೊಂಡೆ. ಸೊ ಏನಪ್ಪ ಅಂದರೆ, ಫಸ್ಟಿಗೆ ಮಕ್ಕಳಿಗೆ ಊಟ ಮಾಡಬೇಕಂದ್ರೆ ಅವರಿಗೆ ಖುಷಿಯಿಂದ ಊಟ ಮಾಡಬೇಕು. ಅವರಿಗೆ ಊಟ ನೋಡಿದ ತಕ್ಷಣ ಇರಿಟೇಷನ್ ಆಗಬಾರ್ದು, ತಲೆನೋವು ಆಗಬಾರ್ದು, ಅಯ್ಯೋ ಊಟ ಅನ್ನೋ ರೀತಿ ಅನಿಸ್ಬಾರ್ದು. ಅವ್ರು ಎಂಜಾಯ್ ಮಾಡ್ಕೊತ ಊಟ ಮಾಡಬೇಕು. ಸೊ ಹಾಗೆ ಮಾಡಬೇಕಂದ್ರೆ, ಈ ಥರ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಊಟ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು ತಾಯಂದಿರಾದವರು? ಅದಕ್ಕೆ ನನ್ನ ಹತ್ರ ಒಂದು 3 ಟಿಪ್ಸ್ ಇದೆ. ನಾನು ನನ್ನ ಮಕ್ಕಳಿಗೆ ಅದನ್ನು ಅಳವಡಿಸ್ಕೊಂಡಿದ್ದರಿಂದ ಸೊ ಅವರು ಕೂಡ ಹೊಟ್ಟೆ ತುಂಬ ಅವ್ರ ಕೈಯಿಂದ ಅವರೇ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ನಾನಂತೂ ಫೋರ್ಸೇಬಲಿ ಅಂತೂ ಊಟ ಮಾಡಿಸೋದಿಲ್ಲ. ಅವರೇ ಕೇಳ್ತಾರೆ, ಅಮ್ಮ ಇವತ್ತೇನು ಮಾಡ್ತಾ ಇದೆಯಾ ನನಗೆ ತಿಂಡಿಗೆ, ಊಟಕ್ಕೆ ಅಂತ ಹೇಳಿ ಖುಷಿಯಿಂದ ಕೇಳಿ ಆಮೇಲೆ ನಾನು ನೀಡಿಕೊಟ್ರೆ ಎಲ್ಲ ಊಟನ ಫಿನಿಶ್ ಕೂಡ ಮಾಡ್ತಾರೆ ಅವರು. ಸ್ವಲ್ಪ ಕೂಡ ಉಳಿಸೋದಿಲ್ಲ. ಅವ್ರ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಸೊ ಈ ರೀತಿ ನಿಮ್ಮ ಮಕ್ಕಳು ಕೂಡ ಊಟ ಮಾಡಬೇಕಂದ್ರೆ ಸೊ ಈ 3 ಟಿಪ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಟಿಪ್ ಏನಂದರೆ, ಊಟದಲ್ಲಿ ವೆರೈಟಿ ಬೇಕು. ಒಂದು ಮಕ್ಕಳಿಗೆ ಊಟದಲ್ಲಿ ವೆರೈಟಿ ಬೇಕು. ಇನ್ನೊಂದು, ಊಟದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ನು ಕೂಡ ಬೇಕಾಗ್ತದೆ ಮಕ್ಕಳಿಗೆ. ಥರ್ಡ್ ಬಂದು ಎಂಜಾಯ್ಮೆಂಟ್. ಮಕ್ಕಳಿಗೆ ಊಟ ಅನ್ನೋದು ಸ್ವಲ್ಪ ಎಂಜಾಯ್ಮೆಂಟ್ ಆಗಿರಬೇಕು, ಖುಷಿಯಾಗಿರಬೇಕು, ಇರಿಟೇಷನ್ ಆಗಬಾರ್ದು. ಇರಿಟೇಷನ್ ಆದರೆ ಅವರಿಗೆ ಊಟ ಮಾಡುವಂಥ ತಕ್ಷಣವೇ ಓಡಿ ಹೋಗಿಬಿಡ್ತಾರೆ. ಸೊ ಈ ರೀತಿ ಹೊಟ್ಟೆ ತುಂಬ ಊಟ ಮಾಡಬೇಕಂದ್ರೆ ಇದನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ ಏನಂದರೆ, ವೆರೈಟಿ ಆಫ್ ಫುಡ್ ಅಂದರೆ, ಸೊ ನಾವು ವೆರೈಟಿ ಅಂದರೆ ಮಕ್ಕಳಿಗೋಸ್ಕರನೇ ವೆರೈಟಿ ಮಾಡಲಿಕ್ಕಂತ ಕೆಲವೊಂದು ಟೈಮ್ ಅಂತೂ ಆಗೋಲ್ಲ. ಇನ್ನು ಕೆಲವೊಂದು ಟೈಮ್ ಫ್ರೀ ಇದ್ದ ಟೈಮಲ್ಲಂತೂ ಮಾಡಿದ್ದೀವಿ ಮಕ್ಕಳಿಗೆ ವೆರೈಟಿ, ಸ್ವಲ್ಪ ಫುಡ್ಡು ಹೆಲ್ದಿ ಫುಡ್ ಆಗಿ ಅಂತೇಳಿ ಕೆಲವೊಂದು ಟೈಮ್ ಮಾಡ್ತೀವಿ. ಇನ್ನು ಕೆಲವೊಂದು ಟೈಮ್ ಅಂತೂ ತಾಯಂದಿರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಕೆಲವೊಂದು ತಾಯಂದಿರು ತುಂಬ ಬ್ಯುಸಿಯಾಗಿ ಇರ್ತಾರೆ. ಹಾಗಾಗಿ ವೆರೈಟಿ ಫುಡ್ ಏನಪ್ಪ ಅಂತಂದರೆ, ನಾವು ಮನೇಲಿ ಏನು ತಿಂಡಿ ಮಾಡ್ತೀವಲ್ಲ ಅದೇ ತಿಂಡಿನ ಸ್ವಲ್ಪ ಮಕ್ಕಳಿಗೆ ವೆರೈಟಿ ಟೈಪ್ ಅನಿಸ್ಬೇಕು. ಎಕ್ಸಾಂಪಲ್ ಆಗಿ, ಇವತ್ತು ಮನೇಲಿ ತಿಂಡಿಗೆ ಅಂತೇಳಿ ದೋಸೆ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಆ ದೋಸೆ ಅವ್ರಿಗೆ ನೋಡಿದರೆ ಅಂದರೆ ನಾವೆಲ್ಲ ನಾರ್ಮಲಾಗಿ ದೋಸೆ ಮಾಡ್ತೀವಿ. ಸೊ ಆ ಥರ ಅವ್ರಿಗೆ ನಾರ್ಮಲ್ ದೋಸೆ ಅನ್ನೋ ಆಗಿರಬಾರ್ದು. ಯಾವ ಥರ ಇರಬೇಕಂದ್ರೆ, ಅದ್ರ ಶೇಪ್ ಚೇಂಜ್ ಆಗಿರಬೇಕಂತ. ಮೀನ್ಸ್ ಶೇಪ್ ಅಂದರೆ ಅದು ಟ್ರಯಾಂಗಲ್ಲು ಅಥವಾ ಈ ಥರ ಕೋನ್ ಟೈಪ್ ಬರ್ತದಲ್ಲ, ಟೋಪಿ ಟೈಪ್, ಕೋನ್ ಟೈಪ್, ಆ ಟೈಪು ಈ ಥರ ಅವರಿಗೆ ತೋರಿಸೋದ್ರಿಂದ ಮಕ್ಕಳಿಗೆ ನೋಡಿದ ತಕ್ಷಣ ಖುಷಿ ಆಗ್ತದೆ.
ಇದೇನು ಹೊಸದಾಗಿದೆಯಲ್ಲ, ಇದು ಚೆನ್ನಾಗಿರ್ಬೋದೇನೋ ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ. ಅದನ್ನ ನೋಡಿದ ತಕ್ಷಣ ಎಕ್ಸೈಟ್ ಆಗಿಬಿಡ್ತಾರೆ, ಇದೇ ನಮ್ಮ ಇದು ಈ ಥರ ಹೇಳಿ. ಸೊ ನಾನು ನನ್ನ ಮಗನಿಗೂ ಕೂಡ ಹಾಗೇ ಮಾಡೋದು. ಈಗ ನಾನು ದೋಸೆ ಮಾಡ್ತಿದ್ದೀನಿ ಅಂದರೆ ಅವನಿಗೆ ಹೇಳ್ತೇನೆ, ಎಕ್ಸ್ಪ್ಲನೇಷನ್ ಆಗಿ ಹೇಳ್ತೇನೆ, ಇದು ನೋಡು ಐಸ್ ಕ್ರೀಮ್ ಕೋನ್ ಟೈಪ್ ಇದೆಯಲ್ಲ ದೋಸೆ, ನೋಡ್ಲಿಕ್ಕಂತೂ ತುಂಬ ಟೇಸ್ಟಿಯಾಗಿದೆ ಮಗ, ಗುಂಡು ನೀ ತಿನ್ನು, ತುಂಬ ಟೇಸ್ಟಿ ಯಮ್ಮಿ ಆಗಿದೆ, ಮನೇಲಿ ಎಲ್ಲರೂ ತಿಂದಿದ್ದಾರೆ, ನೀನೊಂದ್ಸರಿ ತಿನ್ನು ನೋಡು, ಟ್ರೈ ಮಾಡು, ಈ ಥರ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಬೇಕು. ಅದನ್ನ ನೋಡಿ ಮಕ್ಕಳಿಗೆ ಎಕ್ಸೈಟ್ ಆಗ್ತದೆ, ಓ ಇದು ತುಂಬ ಟೇಸ್ಟ್ ಇರ್ಬೋದು, ತುಂಬ ಎಮ್ಮಿ ಇರ್ಬೋದು, ಈ ಥರ ಅವ್ರು ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆವಾಗ ಆ ಟೈಪ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು, ಮಕ್ಕಳು ಅದರೊಟ್ಟಿಗೆ ಆಟ ಆಡ್ತಾ ತಿಂತಾ ಇರಬೇಕು. ಸೊ ಆ ರೀತಿ ಅವರಿಗೆ ಮಾಡಿ ಕೊಡಬೇಕಾಗ್ತದೆ. ಸೊ ಆ ರೀತಿ ಅವರಿಗೆ ಕೋನ್ ಟೈಪು ಈ ಥರ ಏನೋ ಸ್ವಲ್ಪ ಶೇಪ್ ಚೇಂಜ್ ಮಾಡಿ ಮಾಡೋ ತಿಂಡಿಯಲ್ಲಿ ಚೂರು ಅವರಿಗೆ ಮಕ್ಕಳಿಗೆ ಆಟ ಅನ್ನೋ ಒಂಥರ ಅನಿಸ್ಬೇಕು, ತಿನ್ನಲಿಕ್ಕೂ ಎಕ್ಸೈಟ್ಮೆಂಟ್ ಆಗಿರಬೇಕು, ಖುಷಿಯಿಂದ ತಿಂತಿರ್ಬೇಕು. ಸೊ ಈ ರೀತಿ ಅವ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಆವಾಗ ಅದನ್ನ ಹಾಕ್ಕೊಟ್ರೆ ಅವರು ಇವತ್ತು ಒಂದು 2 ತುತ್ತು ತಿನ್ನಲಿ, ಅದು ಅವ್ರ ಕೈಯಾರೆ ಅವರೇ ತಿನ್ನಬೇಕು. ತಾಯಂದರು ಮಾಡಿ ಬಾಯಿಲ್ ಮಗ ನಾನೇ ತಿನ್ನಿಸ್ತೀನಿ ಅಂತ ಫೋರ್ಸ್ ಮಾಡಬಾರ್ದು, ಅವರಿಗೆ ತಿನ್ಲಿಕ್ಕೆ ಕೊಡಬೇಕು, ಪ್ಲೇಟಲ್ಲಿ ಹಾಗೆ ಅವರಿಗೆ ತಿನ್ಲಿಕ್ಕೆ ಕೊಡಬೇಕು. ಅದರಿಂದ ಮಕ್ಕಳು ಅದನ್ನು ನೋಡಿ ಖುಷಿ ಪಡ್ತಾರೆ, ಖುಷಿಪಟ್ಟು 2 ತುತ್ತು ತಿನ್ಲಿಕ್ಕೆ ಪರವಾಗಿಲ್ಲ. ಇವತ್ತು 2 ತುತ್ತು ತಿಂದವರು ನಾಳೆ 4 ತುತ್ತು, ಮಾರನೇ ದಿನ ಹಾಫ್ ದೋಸೆ, ಇನ್ನು ಫುಲ್ ದೋಸೆ ಕೂಡ ತಿಂತಾರೆ ಅವರಿಗೆ. ಸೊ ಈ ಥರ ಫೋರ್ಸ್ ಮಾಡಬೇಡಿ. ಆದಷ್ಟು ನಾವು ಫೋರ್ಸ್ ಮಾಡಿ 4 ತುತ್ತು ತಿನ್ನಿಸೋದು, ಅವ್ರು ಇಷ್ಟಪಟ್ಟು 2 ತುತ್ತು ತಿನ್ನೋದು ಒಂದೇ ಸಮ. ಸೊ ಎಂಜಾಯ್ ಮಾಡಲಿಕ್ಕೆ ಬಿಡಿ ಫುಡ್ಡಿಗೆ. ಇನ್ನೊಂದು ಏನಪ್ಪ ಅಂದರೆ ಮತ್ತು ವೆರೈಟೀಸ್ ಎಕ್ಸ್ಪ್ಲೇಷನ್ ಆಯಿತಾ, ನೆಕ್ಸ್ಟ್ ವೆರೈಟೀಸ್ ಕೂಡ ಆಯಿತು. ಈ ಥರ ವೆರೈಟೀಸ್ ಮಾಡಿ ಅದಾದಮೇಲೆ ಎಕ್ಸ್ಪ್ಲೇಷನ್ ಕೊಡೋದು. ಮತ್ತು ಮಕ್ಕಳು ಊಟ ಮಾಡುವಾಗ ತಾಯಂದಿರ್ತಾರೆ, ಅಮ್ಮ ಈ ಥರ ಗಲೀಜು ಮಾಡ್ಕೊಳ್ತಾರೆ, ಮಕ್ಕಳು ಸರಿಯಾಗಿ ಊಟ ಮಾಡೋದಿಲ್ಲ, ಅಲ್ಲಿ ಇಲ್ಲಿ ಚೆಲ್ತಾರೆ, ಈ ಥರ ಅದು ಯಾವುದ್ರ ಬಗ್ಗೆ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗ್ಬಿಡಿ. ಯಾಕಂದರೆ ಮಕ್ಕಳು ಊಟ ಮಾಡುವಾಗ ಬಟ್ಟೆ ಮೇಲೆ ಕೂಡ ಚೆಲ್ಕೊಳ್ತಾರೆ. ಸೊ ಆ ಕಡೆ ಈ ಕಡೆ ಪ್ಲೇಟಿಂದ ಎಲ್ಲ ಚೆಲ್ಲಿ ಅದು ಮಾಡೇ ಊಟ ಮಾಡೋದು. ಯಾಕಂದರೆ ಸ್ವಲ್ಪ ಅವ್ರನ್ನ ಬಿಡಬೇಕು, ನಾವು ಕ್ಲೀನಾಗಿ ಊಟ ಮಾಡು, ಹಾಗೆ ಊಟ ಮಾಡು, ಹೀಗೆ ಊಟ ಮಾಡು, ಡಿಸಿಪ್ಲಿನಾಗಿ ಊಟ ಮಾಡು ಅಂದರೆ ಮಕ್ಕಳು ಮಾಡೋದಿಲ್ಲ. ಸೊ ಮಕ್ಕಳಲ್ಲ, ಅವ್ರಿಗೆ ಅದು ಸ್ವಲ್ಪ ಹುಡುಗಾಟಿಗೆ ಅಂತ ಹೇಳುತ್ತೆ, ಅದರಲ್ಲಿ ಸ್ವಲ್ಪ ಎಂಜಾಯ್ಮೆಂಟ್ಸ್ ಮಾಡ್ತಿದ್ರು. ಸೊ ನಾವು ಚೂರು ಹೇಳ್ಬೋದು, ಮಗ ನೀಟಾಗಿ ತಿನ್ನು, ಆ ಥರ ಚೆಲ್ಬೇಡ ಅಂತ ಇಷ್ಟೇ ಹೇಳ್ಬೋದು. ತುಂಬ ಫೋರ್ಸ್ ಮಾಡಿದ್ರೆ ಅದನ್ನು ಕೂಡ ಅವ್ರು ತಿನ್ನೋರಿಲ್ಲ. ಸೊ ನೀಟಾಗಿ ನಾವೇ ಮುಂದೆ ಕುಂತು ಈ ಥರ ತಿನ್ನು, ಇದು ನೋಡಿ ಇಷ್ಟು ಚೆನ್ನಾಗಿದೆ, ಈ ಥರ ತಿನ್ನು, ಆ ಥರ ತಿನ್ನು ಅಂತ ಹೇಳಿ ಅವ್ರ ಕೈಯಿಂದ ಅವ್ರಿಗೆ ತಿನ್ಲಿಕ್ಕೆ ಕೊಡಬೇಕು. ಅವ್ರು ತಿಂದೇ ತಿಂತಾರೆ, ಡೆಫಿನೆಟ್ ತಿಂತಾರೆ. ಯಾಕಂದರೆ ನಾನು ಕೂಡ ನನ್ನ ಮಕ್ಕಳಿಗೆ ನಾನು ಇದೇ ಥರ ಮಾಡೋದು. ಪ್ರತಿ ಸಾರಿ ಮನೇಲಿ ತಿಂಡಿ ಮಾಡಿದಾಗ ಈ ಥರ ಹೇಳೋದು, ನೀನು ಊಟ ಮಾಡು ಮಗ, ನೀನು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ವೆರೈಟಿ ಇದೆ ಅಂತ ಈ ಥರ ಹೇಳಿಬಿಟ್ಟೆ ನಾನು ನನ್ನ ಮಕ್ಕಳಿಗೆ ಊಟ ಮಾಡೋದು. ನೆಕ್ಸ್ಟ್ ಅವರಿಗೆ ಈ ಥರ ಅಭ್ಯಾಸ ಮಾಡಿ ಇವಾಗ ನಾನು ನನ್ನ ಮಕ್ಕಳಿಗೆ ಊಟ ನಾನು ಒಟ್ಟೆ ಮಾಡಿಸೋದಿಲ್ಲ. ಅವ್ರಿಗೆ ಹಸಿವಾದರೆ ಅವರೇ ಬಂದು ಕೇಳ್ತಾರೆ, ಅಮ್ಮ ಇವತ್ತೇನು ಮಾಡ್ತೀಯ ತಿನ್ನಲಿಕ್ಕೆ ನನಗೆ ಅಂತ ಹೇಳಿ. ಸೊ ನಾ ಖಾಲಿ ಅನ್ನ ಸಾಂಬಾರು ಮಾಡಿದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆನೇ ಏನೋ ಒಂದು ಎಕ್ಸ್ಪ್ಲೇಷನ್ ಕೊಡ್ತೇನೆ. ಓ ತುಂಬ ಚೆನ್ನಾಗಿದೆ, ನಾನು ಈ ಸಾರು ಮಾಡಿದ್ದೇನೆ, ಈ ಬೇಳೆ ಸಾರು ಮಾಡಿದ್ದೇನೆ, ಇದನ್ನು ಮಾಡಿದ್ದೇನೆ, ತುಂಬ ಟೇಸ್ಟಿಯಾಗಿದೆ, ನೀನು ತಿಂದು ನೋಡು, ಸ್ವಲ್ಪ ತಿಂದು ನೋಡು ಅಂತ ಹೇಳಿ ಏನೋ ಮುದ್ದು ಮಾಡಿ ಕೊಟ್ಟರೆ ಫುಲ್ ಖಾಲಿ ಮಾಡಿ ಕೊಡ್ತಾರೆ. ಒಂದು ಸ್ವಲ್ಪ ಕೂಡ ಊಟ ಮುಗಿಸೋದಿಲ್ಲ. ಈ ರೀತಿ ಮಕ್ಕಳನ್ನು ಊಟ ಮಾಡಿಸೋದ್ರ ಬಗ್ಗೆ ಇದು ಮಾಡಬೇಕು. ಫೋರ್ಸೇಬಲಿ ಊಟ ಮಾಡಿಸಿದ್ರೆ ಯಾರೂ ಕೂಡ ಊಟ ಮಾಡೋದಿಲ್ಲ. ಕೆಲವೊಂದು ವಿಷಯಕ್ಕೆ ನಮಗೆ ಫೋರ್ಸ್ ಮಾಡ್ತದೆ, ನಮಗೆ ಇರಿಟೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಮಕ್ಕಳಿಗೆ ಊಟ ಅಂದರೆ ಪ್ರೀತಿ ಇರಬೇಕು, ಖುಷಿ ಅನಿಸ್ಬೇಕು. ಅದನ್ನು ಬಿಟ್ಟು ಫೋರ್ಸಿಬಲಿ ಕೊಟ್ಟರೆ ನಾವು ಮಕ್ಕಳು ಸಹ ಊಟ ಮಾಡೋದಿಲ್ಲ, ನಾವು ಕೂಡ ಕೆಲವೊಂದು ಟೈಮ್ ಫೋರ್ಸಿಬಲಿ ಆದರೆ ನಾವು ಕೂಡ ಊಟ ಮಾಡೋದಿಲ್ಲ. ಸೊ ಈ ರೀತಿ ಎಂಜಾಯ್ ಮಾಡ್ಕೊತ ಊಟ ಮಾಡಲಿಕ್ಕೆ ಮಕ್ಕಳನ್ನು ಬಿಡಬೇಕು. ಮತ್ತು ಇವಾಗ ನಾನು ನನ್ನ ಮಕ್ಕಳಿಗೆ 1 ವರ್ಷ 3 ತಿಂಗಳು ಇರುವಾಗಿಂದಲೇ ಅವ್ರ ಕೈಯಿಂದ ಅವರೇ ಊಟ ಮಾಡಲಿಕ್ಕೆ ಬಿಡ್ತಾಯಿದ್ದೀನಿ ನಾನು. ಗಲೀಜು ಮಾಡಿಕೊಂಡ್ರೂ ಪರವಾಗಿಲ್ಲ, ಮತ್ತು ಅಲ್ಲಿ ಚೆಲ್ಲಿದ್ರೂ ಪರವಾಗಿಲ್ಲ, ನಾನು ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ತಿರ್ಲಿಲ್ಲ. ಯಾಕಂದರೆ ಅವ್ರು ಯಾವಾಗ ಅವ್ರ ಕೈಯಿಂದ ಸಣ್ಣ ಒಂದೊಂದೇ ತುತ್ತು ತಿಂದರೂ ಕೂಡ ಅವ್ರ ಹೊಟ್ಟೆ ತುಂಬ್ತದೆ. ಯಾಕಂದರೆ ಅವರು ಆಟ ಆಡ್ಕೊಂಡು 1 ತುತ್ತು ತಿನ್ನೋದ್ರು ನಾವು 4 ತುತ್ತು ತಿನ್ನಿಸೋದು ಸಮ ಆಗ್ತದೆ. ಸೊ ಹಾಗಾಗಿ ನಾನು ಆವಾಗ 1 ವರ್ಷ 3 ತಿಂಗಳಿಂದನೇ ಅವ್ರ ಕೈಯಿಂದ ಅವರೇ ಊಟ ಮಾಡಲಿಕ್ಕೆ ಬಿಡ್ತಾಯಿದ್ದೆ. ಇವಾಗ ನನ್ನ ಮಕ್ಕಳು ಸ್ವಲ್ಪ ದೊಡ್ಡದಾಗಿ ಸ್ಕೂಲಿಗೆಲ್ಲ ಹೋಗ್ತಾರೆ. ಸೊ LKG ಈ ಥರ ಎಲ್ಲ ಹೋಗ್ತಾರಲ್ಲ. ಸೊ ಇವಾಗ ನಂತರ ನಾನು ಮಗ ತಿಂಡಿ ರೆಡಿಯಾಗಿದೆ ಬಾ ಊಟ ಮಾಡುವಂತ ನಾನು ಪ್ಲೇಟಲ್ಲಿ ಹಾಕಿಕೊಟ್ರೆ ಸಾಕು, ಫುಲ್ ತಿಂಡಿ ಎಲ್ಲ ಫಿನಿಷ್ ಮಾಡ್ತಾರೆ. ಊಟ ಆದರೂ ಹಾಗೆ ಫಿನಿಷ್ ಮಾಡ್ತಾರೆ, ಖುಷಿಯಿಂದ ತಿಂತಾರೆ, ಫೋರ್ಸೇಬಲಿಂದ ತಿನ್ನೋದಿಲ್ಲ. ಈಗ ನಾವು ಊಟ ಮಾಡ್ತಾಯಿರ್ತೀವಿ, ಮಕ್ಕಳಿಗೆ ನೀನು ಊಟ ಮಾಡುವ ಊಟ ಮಾಡು ಅಂತ ಹೇಳಿ ಫೋರ್ಸ್ ಮಾಡಿದ್ರೆ ಮಕ್ಕಳು ಊಟ ಮಾಡೋದಿಲ್ಲ.
ಕೇಳಿ ಒಂದೆರಡು ಸರಿ ಇಲ್ಲ ಅಮ್ಮ ಹಶು ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಬಿಡಿ, ನಂತರ ಅವರೇ ಹಶು ಆಯ್ತಪ್ಪ ಅಂದರೆ ಅವರೇ ಬಂದು ಕೇಳ್ತಾರೆ. ಈ ಥರ ಮಾಡಿ ಮಕ್ಕಳಿಗೆ. ನಾನು ಕೂಡ ನನ್ನ ಮಕ್ಕಳಿಗೆ ನಾನು ಇದೇ ಥರ ಮಾಡೋದು. ನಾನು ಊಟ ಮಾಡುವಾಗ ಅವ್ರಿಗೆ ಫೋರ್ಸ್ ಮಾಡೋದಿಲ್ಲ. ಒಂದು 2-3 ಟೈಮ್ ಕೇಳ್ತೀನಿ, ಇಲ್ಲ ಅಂತಂದರೆ ಸರಿ ಆಯಿತು ಅಂತೀನಿ. ಇನ್ನೊಂದು ಅರ್ಧ ಗಂಟೆನೋ 1 ಗಂಟೆನೋ ಬಿಟ್ಟು ಅಮ್ಮ ಊಟಕ್ಕೆ ಹಾಕ್ಕೊಡು, ಊಟ ಮಾಡ್ತೀನಿ ಅಂತ ಹೇಳಿ ಅವರೇ ಕೇಳಿ ನೀಡಿಸ್ಕೊಂಡು ಊಟ ಮಾಡ್ತಾರೆ. ಈ ಥರ ನೋಡುವಾಗ ಮಕ್ಕಳು ಊಟ ಮಾಡುವಾಗ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಅದರಲ್ಲಂತೂ ತಾಯಂದ್ರಿಗಂತೂ ಮಕ್ಕಳು ತನ್ನ ಕೈಯಿಂದ ತಾನೇ ಊಟ ಮಾಡೋದಂತೂ ಇನ್ನೂ ಖುಷಿ ಆಗ್ತದೆ. ಸೊ ಯಾವ ತಾಯಂದ್ರಿಗೆ ನನ್ನ ಮಕ್ಕಳು ಸರಿ ಊಟ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ, ಆ ತಾಯಂದ್ರಿಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಸ್ವಲ್ಪ ಆದರೂ ಅವರಿಗೆ ಹೆಲ್ಪ್ಫುಲ್ ಆಗ್ತದೆ ಈ ವಿಡಿಯೋ ಅಂತ ಹೇಳಿ. ಸೊ ಇಲ್ಲಿವರೆಗೂ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಮತ್ತು ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ರೀತಿ ಹೆಲ್ಪ್ಫುಲ್ ಆಗಿರುವಂಥ ಹೇಳಿ ವಿಡಿಯೋಸನ್ನು ನಾನು ಮಾಡ್ತೀನಿ. ಮತ್ತು ನಿಮಗೆ ಯಾವುದಾದ್ರೂ ವಿಡಿಯೋಸ್ ಏನಾದರೂ ಬೇಕಿದ್ದರೆ ನನಗೊಂದು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ನಿಮಗೆ ಎಷ್ಟು ಗೊತ್ತಿರ್ತದೆ ಅಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಆಲ್.